ನೋಡಿ, ನಿತಿನ್ ಗಡ್ಕರಿ ಅವರು ಪ್ರಿಯಾಂಕಾ ಗಾಂಧಿಗೆ ಲೆಕ್ಕ ಬರೀತಾರೆ. ನಾನು ಅಲ್ಲಿ ಸುರಂಗ ಮಾರ್ಗದಲ್ಲಿ ತಗೊಂಡೋಗಿ ಬಂಡೀಪುರದಿಂದ ಕೇರಳವಾಗಿ ನೀವು ಸುರಂಗ ರಸ್ತೆ ಮಾಡ್ತೀರಿ ಅಂತ. ಈಗಾಗಲೇ ಕೇರಳಕ್ಕೆ ಮರಳೋಯ್ತು, ಕಲ್ಲುಗಳೋಯ್ತು, ಈಗ ಎಂಜಾಯಿಂಟ್ ಹೋಗ್ತಾ ಇದೆ. ಈಗ ನಮ್ಮ ನೆಲದ ಮಣ್ಣು ಹೋಗ್ತಾ ಇದೆ, ಪ್ಯಾಕಿಂಗ್ ಆಗಿ ಮಣ್ಣು ಹೋಗ್ತಾ ಇದೆ. ತಾಯಿ ಗಂಟನ ಕೆಲಸ ಮಾಡ್ತಾ ಇದ್ದಾರೆ, ತಾಯಿ ಕರ್ಪನ ಬಗಿತಾ ಇದ್ದಾರೆ. ರಾತ್ರಿ ಟೈಮ್ ಏನಾದ್ರು ಪರ್ಮಿಷನ್ ಕೊಟ್ಟರೆ ಕರ್ನಾಟಕದಲ್ಲಿ ನೈಸರ್ಗಿಕ ಸಂಪತ್ತನ್ನು ಒಂದು ಸ್ವಲ್ಪನೂ ಉಳಿಯಲ್ಲ, ಎಲ್ಲ ಬೇರೆ ದೇಶಗಳಿಗೆ ಹೋಗ್ತಾ ಇದೆ. ಹಾಗಾಗಿ ನಿತಿನ್ ಗಡ್ಕರಿ ಅವರೇ, ಮಲೆ ಮಹದೇಶ್ವರಿ ಬೆಟ್ಟದಲ್ಲಿ ಏನಾದ್ರು ಹುಷಾರ್ 4 ಜನ ಡೋಲಿ ಕಟ್ಕೊಂಡು ಹೊತ್ಕೊಂಡ್ ಬರ್ತಾರೆ, ಬಂಡೀಪುರದಲ್ಲಿ ಹೊತ್ಕೊಂಡ್ ಬರ್ತಾರೆ. ಅವ್ರಿಗೆ ಕರೆಂಟ್ ಇಲ್ಲ, ನೀರಿಲ್ಲ, ರೋಡ್ ಇಲ್ಲ. ನೀವು ಸುರಂಗ ಮಾರ್ಗದಲ್ಲಿ ನೀವು ಕೇರಳದವ್ರಿಗೆ ನೀವು ರೋಡ್ ಮಾಡಿಕೊಟ್ರೆ ನಾವೆಲ್ಲ ಓಟ್ ಹಾಕಿಲ್ವಾ? 70 ವರ್ಷದಲ್ಲಿ ಕುಡಿಯಕ್ ನೀರ್ ಕೊಡ್ತಾ ಇಲ್ಲ, ಕರೆಂಟ್ ಕೊಡ್ತಾ ಇಲ್ಲ, ನೀರ್ ಕೊಡ್ತಾ ಇಲ್ಲ ನಿಮ್ ಸರ್ಕಾರ. ಯಾರೋ ಮಾತ್ರ ಬೇರೆ ರಾಜ್ಯಗೋಸ್ಕರ ನೀವು ಸುರಂಗ ಮಾಡ್ತೀರಾ? ಯಾವುದೇ ಕಾರಣಕ್ಕೂ ನಾವು ರೈತರಾಗ ಬಿಡಲ್ಲ. ನೀವೇನಾದ್ರು ಅನ್ನ ತಿಂತಿದ್ರೆ ಈ ಕೆಲಸನ ಕೈ ಬಿಡಿ. ಪ್ರಾಣಿಗಳ ಮರಣ ಮೃದಂಗವನ್ನು ನಾವು ನೋಡಕ್ ಬಿಡಲ್ಲ. ಹಾಗಾಗಿ ಎಚ್ಚರಿಕೆ ಮಾಡ್ತೇವೆ. ನೀವೇನಾದ್ರು ಅನ್ನ ತಿಂತಿದ್ರ, ಅವ್ರ ಎಂಜಿನ ಕಾಸು ತಿಂತಿದ್ರ ಅಂತ ಗೊತ್ತಾಯ್ತದೆ. ನಾವು ನಿಜವಾಗ್ಲೂ ತಾಯಿ ಕರ್ಪದ ಮಕ್ಕಳಾಗಿದೆ. 1 ಇಂಚ್ ಭೂಮಿನ ನಿಮ್ಗೆ ನಾವು ಸುರಂಗ ಮಾಡಕ್ ಬಿಡಲ್ಲ. ಹಾಗಾಗಿ ಹೋರಾಟ ಈ ವಿಷಯಕ್ಕೆ ಹೇಳ್ತಾ ಇದ್ದೀನಿ. ಈಗ ನಟರಾಜ್ ಅವರು ಮಾತಾಡ್ತಾರೆ.